ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ. ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಂತರ ಪೂಜೆನೂ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ನಮ್ಮ ಹಳ್ಳಿಗೆ. ಯಾಕೆ ಅಂದರೆ ಗೌರಿ ಹಬ್ಬನ ನಮ್ಮ ಹಳ್ಳಿಲಿ ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಮಕ್ಳಿಗೆ ರಜಾ ಬಂತು ಅಂದರೆ ನೆನಪಾಗದೆ ನಮ್ಮ ಊರಲ್ವಾ, ಸೊ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಮನೆ ಸುತ್ತಮುತ್ತ ಇರೋ ಗ್ರೀನರಿ ಇದು ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದರೂ ಹಸಿರೇ ಕಾಣಿಸುತ್ತೆ ನಮ್ಮ ಮನೆ ಸುತ್ತ. ಅದೇ ನಮ್ಮ ಮನೆ. ಬೇಗ ಪೂಜೆ ಮುಗಿಸ್ಕೊಂಡು ಪಕ್ಕದ ಮನೆಗೆ ಹೋಗ್ತಾ ಇದ್ವಿ. ಯಾಕೆಂದರೆ ಹಸು ಕರು ಇರೋರು ಗೌರಿ ಹಬ್ಬನ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾವು ಹೋಗೋ ಅಷ್ಟರಲ್ಲಿ ನಾನು ಮತ್ತು ನಮ್ಮ ಪಾಪು ಅವ್ರ ಮನೆಗೆ ಹೋಗಿದ್ವಿ. ಸೊ ಪೂಜೆಗೆಲ್ಲ ಏನು ರೆಡಿ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಬನ್ನಿ. ಇದನ್ನು ನಮ್ಮ ಕಡೆ ಕರಿನ ಸೊಪ್ಪು ಅಂತ ಕರೀತಾರೆ. ಇದು ಗೌರಿ ಹಬ್ಬಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಪೂಜೆಗೆ ಬೇಕಾಗಿರೋದನ್ನೆಲ್ಲ ಇಲ್ಲೇ ಒಂದು ಕಡೆ ತಂದಿಡ್ತಾ ಇದ್ರು. ನಾವು ಹೋಗೋ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿನೂ ಮಾಡ್ಕೊಂಡಿದ್ದಾರೆ. ಎಲೆ ಮೇಲೆ ನಾವು ಮಾಡಿರೋ ಅಡಿಕೆನೆಲ್ಲ ಬಡಿಸ್ಬಿಟ್ಟು ಆ ಅಡಿಕೆನ ಹಸು ಕರುಗೆ ನೈವೇದ್ಯ ಕೊಡೋದು ಇಲ್ಲಿನ ಪದ್ಧತಿ. ತುಂಬ ವರ್ಷಗಳಿಂದ ಇದೇ ರೀತಿ ಗೌರಿ ಹಬ್ಬ ಮಾಡ್ಕೊಂಡ್ಬಂದಿದ್ದಾರೆ. ಈ ರೀತಿ ಹಸುಗಳನ್ನ ಒಳಗಡೆ ಕರ್ಕೊಬಂದು ಅವಕ್ಕೆ ಕುಂಕುಮ ಇಟ್ಟು ಹೂವು ಹಾಕಿ ಪಾದ ಪೂಜೆ ಮಾಡಿ ಆ ಹಸುಗೆ ನೈವೇದ್ಯ ಕೊಡೋದು ಅಂತ ಹೇಳ್ತಾರೆ. ಈ ರೀತಿಯೇ ಗೌರಿ ಹಬ್ಬನ ತುಂಬ ಮುಂಚೆಯಿಂದನೇ ಆಚರಣೆ ಮಾಡ್ಕೊಬಂದಿದ್ದಾರೆ. ಇದು ಇವಾಗಲೂ ಮುಂದುವರಿತಾ ಹೋಗ್ತಾ ಇದೆ. ಈ ರೀತಿ ಪೂಜೆ ಮಾಡಬೇಕಾದ್ರೆ ಹಸುಗಳು ಸಗಣಿ ಹಾಕಿ ಗಂಜಲ ಹಾಕಿದರೆ ತುಂಬ ಶ್ರೇಷ್ಠ, ನಾವು ಪೂಜೆ ಮಾಡಿದ್ದು ಫಲಿಸ್ತು ಅಂತ ಹೇಳ್ತಾಯಿದ್ರು ಅವರು. ಈ ರೀತಿ ನಮ್ಮ ಕೈಯಾರೆ ನಾವೇನೇ ಅವಕ್ಕೆ ಊಟ ಮಾಡಿಸೋದನ್ನ ಓರಿಪಾದ ಹಿಡಿಯೋದು ಅಂತ ಹೇಳ್ತಾರೆ. ಒಳಗಡೆ ಕರ್ಕೊಬಂದು ಪೂಜೆ ಮಾಡಿ ನಾವು ಮಾಡಿದ ಅಡುಗೆನ ಅವಕ್ಕೆ ಊಟ ಮಾಡಿಸೋದನ್ನ ಓರಿಪಾದ ಹಿಡಿಯೋದು ಅಂತ ಹೇಳ್ತಾರೆ. ಈ ರೀತಿ ಗೌರಿ ಹಬ್ಬದ ಆಚರಣೆನ ನಮ್ಮ ಹಳ್ಳಿಲಿ ತುಂಬ ಮುಂಚೆಯಿಂದನೂ ಮಾಡ್ಕೊಬಂದಿದ್ದಾರೆ. ಇವಾಗಲೂ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ವ್ಯವಸಾಯಕ್ಕೆ ಏನೇನು ಯೂಸ್ ಮಾಡ್ತಾರೋ ಆಯುಧಗಳ್ನು ಒಂದು ಕಡೆ ಇಟ್ಟು ಅವಕ್ಕೂ ಸಹ ಪೂಜೆ ಮಾಡ್ತಾರೆ. ಈ ಒಳಗಡೆ ಈ ಪೂಜೆ ಆದಮೇಲೆ ಆಯುಧಗಳ ಪೂಜೆ ಮಾಡೋದು ಪದ್ಧತಿ ಇದೆ. ಈ ಹಸು ಕರು ಏನು ತಿಂದು ಬಿಟ್ಟಿರುತ್ತಲ್ಲ ಅದನ್ನು ಪ್ರಸಾದ ಅಂತ ಸೇವನೆ ಕೂಡ ಮಾಡ್ತಾರೆ. ಆ ಪ್ರಸಾದನ ಆಯುಧಗಳ ಮುಂದೆ ಇಟ್ಟು ಅಲ್ಲಿ ಪೂಜೆ ಆದ ನಂತರ ಅದನ್ನು ಸೇವನೆ ಅಂತ ಕೊಡ್ತಾರೆ. ಪ್ರಸಾದ ತಗೊಳ್ಳಿ ಅಂತ ಸ್ವಲ್ಪನಾದರೂ ತಿನ್ನಬೇಕಂತಲ್ಲ, ಗೋವು ಮುಟ್ಟಿದ್ದನ್ನು, ಅದು ತುಂಬ ಶ್ರೇಷ್ಠ ಅಂತೆ. ಸೊ ಅದೆಲ್ಲ ಇಷ್ಟು ಮಾಡಿದರೆ ಹಬ್ಬ ಮುಗ್ದಾಗೇನೆ. ಅದ್ರ ಜೊತೆ ಅವ್ರ ಮನೇಲಿ ಒಂದು ನಾಯಿ ಇತ್ತು, ಅದ್ರ ಜೊತೆ ಆಟ ಆಡಿಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್